ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಕೀರ್ತನೆ 23:5-6 ವಾಕ್ಯ. ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ನಾನು ಸದಾಕಾಲವೂ ಯೆಹೋವನ ಮಂದಿರದಲ್ಲೇ ವಾಸಿಸುವೆನು. ಹೌದು ನನ್ನ ಪ್ರಿಯರೇ, ಕೀರ್ತನೆಗಾರನಾದ ದಾವೀದನಿಗೆ ಅನೇಕವಾದ ಅವಮಾನಗಳು, ಅನೇಕ ಅಪಹೇಳನೆ, ಇನ್ನೆಲ್ಲ ಆತನಿಗೆ ಸಮಸ್ಯೆಯನ್ನು ಉಂಟು ಮಾಡುವಂಥ ವೈರಿ ಪೀಡನೆಗಳಿತ್ತು. ಆದರೆ ದಾವೀದನಿಗೆ ಬಂದಂಥ ಎಲ್ಲ ಪೀಡನೆಗಳ ಮಧ್ಯದಲ್ಲಿ ದೇವರು ಆತನಿಗೆ ಕೊಟ್ಟಂಥ ಉತ್ತರ, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ. ಇವತ್ತು ದೇವರ ಕೃಪೆ ಕರುಣೆ ದಾವೀದನ ಮೇಲಿದ್ದುದಕ್ಕೆ ಆತನು ಅದೇ ವೈರಿಗಳ ಮುಂದೆ ಕರ್ತನವನಿಗೆ ಔತಣವನ್ನು ಏರ್ಪಡಿಸಿದರು. ಒಂದು ಇಸ್ರಾಯೇಲರಿಗೆ ರಾಜನನ್ನಾಗಿ ಮಾಡಿದರು. ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ಕೂಡ ನೀವು ವೈರಿಗಳ ಮುಂದೆ ನಾಚಿಕೆಗೀಡಾಗಿರ್ಬೋದು, ತಲೆ ತಗ್ಗಿಸಲ್ಪಟ್ಟಿರ್ಬೋದು, ಅನೇಕರು ನಿಮ್ಮನ್ನು ಹೀಯಾಳಿಸಿರ್ಬೋದು. ದೇವರು ಹೇಳ್ತಾರೆ, ನಿನ್ನ ವೈರಿಗಳ ಮುಂದೆಯೇ ನಾನು ನಿನಗೋಸ್ಕರ ಔತಣವನ್ನು ಸಿದ್ಧಪಡಿಸ್ತೇನೆ. ಹೌದು ಪ್ರಿಯರೇ, ಇವತ್ತು ದೇವರು ಅದೇ ವೈರಿಗಳ ಮುಂದೆ ನಿನ್ನ ಶಿರಸ್ಸನ್ನು ಎತ್ತಿ ನಿಲ್ಲಿಸ್ತಾರೆ. ನಿನ್ನನ್ನು ಉನ್ನತ ಸ್ಥಾನದಲ್ಲಿ ನಿಲ್ಲಿಸುವಂಥ ಪರಮ ತಂದೆ ನಿನ್ನೊಂದಿಗೆ ಇದ್ದಾರೆ. ನಿಶ್ಚಯವಾಗಿ ನಿನ್ನ ಜೀವಮಾನ ಎಲ್ಲ ಶುಭವೂ ಕೃಪೆಯೂ ನಿನ್ನನ್ನೇ ಹಿಂಬಾಲಿಸುತ್ತೆ. ಹೌದು, ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ, ದೇವರು ನಿನ್ನನ್ನು ಪ್ರೀತಿಸಿದ್ದಾರೆ, ದೇವರು ನಿನ್ನನ್ನು ಬಹಳವಾಗಿ ಪ್ರೀತಿಸಿ ನಿನ್ನನ್ನು ಹೆಸರಿಡಿದು ಕರೆಯುವಾಗ, ನಿನ್ನನ್ನೇ ಆತನು ಪ್ರೀತಿಸೋ ಪರಮ ತಂದೆ ಇರುವಾಗ, ನೀನು ಯಾವುದಕ್ಕೂ ಭಯಪಡದೆ ನಿರ್ಭಯವಾದ ಕರ್ತನನ್ನು ಆರಾಧಿಸು, ದೇವರನ್ನು ಸ್ತುತಿಸು, ಕೊಂಡಾಡು. ದೇವರು ನಿಶ್ಚಯವಾಗಿಯೂ ನಿನ್ನ ಜೀವಮಾನದಲ್ಲೆಲ್ಲ ಒಂದು ಶುಭವನ್ನು, ಕೃಪೆಯನ್ನು ನಿನಗೆ ಅನುಗ್ರಹಿಸಿ ನಿನ್ನ ಎಲ್ಲ ನೋವುಗಳನ್ನು, ನಿನ್ನ ಸಂಕಷ್ಟದ ದಿನಗಳನ್ನು, ದುಃಖದ ದಿನಗಳನ್ನು ಇವತ್ತು ಮರೆತು ಹೋಗಿ ನೀನು ಸಂತೋಷದಿಂದ ಕುಣಿದಾಡುವಂತೆ ಕರ್ತನ್ ಮಾಡ್ತಾ ಇದ್ದಾರೆ. ನಿಶ್ಚಯ ಪ್ರಿಯರೇ, ಇಂದು ಆ ಅದ್ಭುತ ನಿಮ್ಮ ಜೀವಿತದಲ್ಲಿ ನಡೀತಾ ಇದೆ. ನೀವೇನು ಕಷ್ಟಪಟ್ಟಿದ್ದೀರೋ, ಎಷ್ಟು ನೋವನ್ನು ಅನುಭವಿಸಿದ್ದೀರೋ, ಎಷ್ಟು ದುಃಖಪಟ್ಟಿದ್ದೀರೋ, ವ್ಯಾಧಿಯ ನಿಮಿತ್ತ ನರಳಿರ್ಬೋದು, ಅಪಮಾನಗಳು, ವೇದನೆಗಳು, ವೈರಿ ಪೀಡನೆಗಳು, ಏನೆಲ್ಲ ನಿಮಗೆ ಸಮಸ್ಯೆಗಳು ಹುಟ್ಟಿರ್ಬೋದು. ಕರ್ತನೆ ಹೇಳ್ತಾ ಇದ್ದಾರೆ, ನಾನು ಅದೇ ವೈರಿಗಳ ಮುಂದೆ ನಾನು ನಿನಗೋಸ್ಕರ ಔತಣವನ್ನು ಏರ್ಪಡಿಸ್ತೇನೆ. ನಿನ್ನ ಪಾತ್ರೆ ತುಂಬಿ ಹೊರಸೂಸುತ್ತೆ. ಒಂದು ದೊಡ್ಡ ಆಶೀರ್ವಾದ ನಿಮ್ಮ ಮೇಲೆ ಕರ್ತನೆ ಹೇರಳವಾಗಿ ಸುರಿಸ್ತಾ ಇದ್ದಾರೆ. ಅದನ್ನು ಹೊಂದಿಕೊಳ್ಳೋಣ ಪ್ರಾರ್ಥನೆಯೊಂದಿಗೆ. ಸರ್ವಶಕ್ತನ ದೇವರೇ, ಈ ವೇದ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ನೀನು ಬಲ್ಲೆ ಸ್ವಾಮಿ. ಅವರೆಂಥ ಸಮಸ್ಯೆಗಳು, ಹೋರಾಟಗಳು ಕರ್ತನೆ ಅವರಿಗೆ ಎದುರಾಗಿರ್ಬೋದು, ಆ ಸಂಕಷ್ಟಗಳ ಮಧ್ಯದಲ್ಲೂ ನಿನ್ನನ್ನು ಸ್ತುತಿಸ್ತಾ ಇದ್ದಾರೋ, ನಿಮ್ಮನ್ನೇ ಕೊಂಡಾಡ್ತಾ ಇದ್ದಾರೋ ಅಪ್ಪ, ಅವರನ್ನು ಮುಟ್ಟು ತಂದೆ, ಅವರನ್ನು ಆಶೀರ್ವದಿಸು. ಎಷ್ಟೋ ಅಪಮಾನ ಹೊಂದಿದಂಥ ಅದೇ ವೈರಿಗಳ ಮುಂದೆ ಅವರಿಗೆ ಔತಣವನ್ನು ಏರ್ಪಡಿಸು. ಅವರ ಪಾತ್ರೆ ತುಂಬಿ ಹೊರಸೂಸಲಿ ರಾಜ, ಸಂತೋಷ ತುಂಬಿ ಹೊರಸೂಸಲಿ, ಆನಂದವು ಉಕ್ಕಿ ಹರಿಯಲಿ, ಸಮಾಧಾನ ತುಂಬಿ ಹೊರೆಯಲಿ ರಾಜನೇ. ಅವರ ಕುಟುಂಬಗಳಲ್ಲಿ, ಅವರ ಜೀವಿತದಲ್ಲಿ, ಅವರ ಹೃದಯದಲ್ಲಿ ಆವರಿಸು ಪವಿತ್ರಾತ್ಮನೆ, ದೇವರ ಆತ್ಮನೆ. ಅವರನ್ನು ಆಶೀರ್ವಾದ ನಿಧಿಯಾಗಿ ನೀನಿಂದು ಮಾರ್ಪಡಿಸ್ತಾ ಇದ್ದೀರಾ. ಅದಕ್ಕಾಗಿ ವಂದನೆ ಸ್ವಾಮಿ. ನಿಶ್ಚಯವಾಗಿ ಶುಭವೂ ಕೃಪೆಯು ನಿಮ್ಮನ್ನೇ ಹಿಂಬಾಲಿಸುವುದು ಅಂದಿದ್ದೀರಪ್ಪ. ಅವರನ್ನು ಹಿಂಬಾಲಿಸಲಿ, ಎಲ್ಲ ಶುಭಗಳು ಅವರನ್ನು ಹುಡುಕಿಕೊಂಡು ಬರಲಿ. ತಂದೆಯೇ, ನೀನು ಆಶೀರ್ವಾದ ಮಾಡುತ್ತಾ ಇದ್ದೀಯ, ಅದಕ್ಕಾಗಿ ವಂದನೆ ಪವಿತ್ರಾತ್ಮನೆ. ತಂದೆ, ಅವರೆಂಥ ಸ್ಥಿತಿಗತಿಯಲ್ಲಿದ್ದರು ಮೇಲಕ್ಕೆ ಎತ್ತಪ್ಪ. ಅವರ ಸಾಲ ಸಂಕಷ್ಟಗಳು ನೀಗಿ ಹೋಗಲಿ. ಎಂಥ ಬಡತನ ವೇದನೆಯಲ್ಲಿ ಅವರು ಕೂತಿದ್ರು, ಕರ್ತನೇ ಹೇರಳವಾದ ಆಶೀರ್ವಾದ ಬರಲಿ. ಅವರು ವ್ಯಾಧಿಗ್ರಸ್ತರಾಗಿದ್ದರೆ ಈಗಲೇ ನಿನ್ನ ಬಾಸುಂಡೆಗಳಿಂದ ಅವರನ್ನು ಗುಣಪಡಿಸಪ್ಪ, ಗುಣಪಡಿಸು ತಂದೆ. ಅವರ ಆರೋಗ್ಯದಿಂದ ತುಂಬಲ್ಪಡಲಿ, ಸಂತೋಷ ಬರಲಿ ಅವರಿಗೆ ಕರ್ತನೆ.
ಎದ್ದೇಳಲಿ ರಾಜ. ಅವರೆಲ್ಲ ರಿಪೋರ್ಟ್ಗಳು ನಾರ್ಮಲ್ ಆಗಲಿ ಯೇಸುವಿನ ನಾಮದಲ್ಲಿ. ತಂದೆ, ನಿನ್ನ ಆಶೀರ್ವಾದ ಮಾಡಿಬಿಟ್ಟೆಪ್ಪ, ಅದಕ್ಕಾಗೊಂದನೆ ಬಿಡುಗಡೆ ಕೊಟ್ಟಿದ್ದೀಯ ಸ್ವಾಮಿ. ಎಲ್ಲ ಪಿಚಾಚಿ ಬಂಧನಗಳು ಕಳಚಿ ಬಿದ್ದಿದ್ದಕ್ಕೊಂದನೆ ನಿನಗೆ ಸ್ತೋತ್ರ ಮೇಸಯ್ಯ. ವಂದನೆ ಕರ್ತನೆ, ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್.